ಸ್ನೇಹಿತರೆ ನಮಸ್ಕಾರ. ಸ್ಪೆಷಲ್ ನ್ಯೂಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಬಹುಶಃ ಫೆಬ್ರವರಿ 19 ಅದು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ. ಇಡೀ ದೇಶಭಕ್ತ ಹಿಂದೂ ಸಮಾಜ ಒಗ್ಗಟ್ಟಾಗಿ ಹಿಂದೂ ಹೃದಯ ಸಮ್ರಾಟ್ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನ ಅದ್ದೂರಿಯಾಗಿ ಮಾಡ್ತಾ ಇದ್ರು. ಇದು ಬಾಗಲಕೋಟೆ ಜಿಲ್ಲೆಯ ಹಳೆಯ ಏರಿಯಾದ ಕಿಲ್ಲಾ ಓಣಿಯಲ್ಲಿ ಭಾವಚಿತ್ರದ ಮೆರವಣಿಗೆ ನಡೀತಾ ಇತ್ತು. ಶಿವಾಜಿ ಮಹಾರಾಜರ ಭಾವಚಿತ್ರ ಒಂದು ಅದ್ಧೂರಿಯಾಗಿ ಮೆರವಣಿಗೆ ನಡೀತಾ ಇತ್ತು. ಈ ಮೆರವಣಿಗೆ ಸಂಜೆ 4 ಗಂಟೆಗೆ ಪ್ರಾರಂಭವಾದ ಮೆರವಣಿಗೆ ರಾತ್ರಿ 10 ಗಂಟೆಗೆ ಇನ್ನೇನು 5 ನಿಮಿಷದಲ್ಲಿ ಮುಗಿಬೇಕು. ಈ ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ನಗರದಲ್ಲಿ ಏನು ನಡೀತಿದೆಪ್ಪ ಅಂದರೆ, ಒಂದು ಕಿಲ್ಲಾ ಓಣಿ ಅಂತಿದೆ. ಆ ಓಣಿಯಲ್ಲಿ ಒಂದು ಮಸೀದಿ ಇದೆ. ಮಸೀದಿಯ ಮೇಲ್ಗಡೆ ಸುಮಾರು 100 ಮುಸ್ಲಿಂ ಯುವಕರ ಒಂದು ಗುಂಪು ನಿಂತಾಯಿತು. ಇದನ್ನು ನೋಡಿದಂಥ ಎಲ್ಲ ಪೊಲೀಸರು ಅದನ್ನು ಸಂಪೂರ್ಣವಾಗಿ ಸುತ್ತುವರಿದು ಶೋಭಾಯಾತ್ರೆಗೆ ಎಲ್ಲ ಕಾರ್ಯಕರ್ತರಿಗೆ ಒಂದು ಬೆಂಬಲವಾಗಿ ಸಪೋರ್ಟಿಗೆ ನಿಂತಿದ್ರು. ಆದರೆ ಇಂಥ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂದರೆ, ನೇರವಾಗಿ ಮಸೀದಿಯಿಂದ ಚಪ್ಪಲಿ ಮತ್ತು ಕಲ್ಲುಗಳನ್ನು ನೇರವಾಗಿ ಪೊಲೀಸರ ಮೇಲೆ ಬಿತ್ತು. ಅದು ನಿಜವಾಗಲೂ ಶಿವಾಜಿ ಮಹಾರಾಜರ ಭಾವಚಿತ್ರದ ಮೇಲೆಗೆ ಒಗೆಯುವಂಥ ಕೆಲಸ ನಡೆದಿತ್ತು. ಆದರೆ ಅದು ದುರದೃಷ್ಟವತ ನೇರವಾಗಿ, ಅದು ಕೂಡ ಬಾಗಲಕೋಟೆ ಜಿಲ್ಲೆಗೆ SP ಸಾಹೇಬರಿಗೆ ನೇರವಾಗಿ ಅದು ಕಲ್ಲು, SP ಸಾಹೇಬರು ಸಿದ್ಧಾರ್ಥ ಗೋಯಲ್ ಸಾಹೇಬರಿಗೆ ಅದು ಕಲ್ಲನ್ನು ತಾಗಿದೆ. ನೋಡ್ಬೋದು ದೃಶ್ಯದಲ್ಲಿ ಯಾವ ರೀತಿಯಾಗಿ ಸಿದ್ಧಾರ್ಥ ಗೋಯಲ್ ಸಾಹೇಬರಿಗೆ ಯಾವ ರೀತಿಯಾಗಿ ಅವ್ರ ಮೇಲ್ಗಡೆ ಕಲ್ಲು ತೂರಾಟ ಮಾಡಿ ಅವರನ್ನ ತಲೆಯಿಂದ ರಕ್ತ ಬರ್ತಾ ಇದೆ. ಈ ರೀತಿಯಾಗಿ ನಮ್ಮನ್ನು ರಕ್ಷಣೆ ಮಾಡುವ ಪೊಲೀಸ್ ಅಧಿಕಾರಿಗಳು ಕೂಡ ಈ ಮತಾಂಧರು ಜಿಹಾದಿಗಳು ಬಿಡ್ತಾ ಇಲ್ಲ. ಇದಕ್ಕೆ ಕಾರಣ ಈ ದೇಶದಲ್ಲಿರುವಂತ ಮುಸ್ಲಿಮರನ್ನ ಎತ್ತಿ ಕಟ್ಟಿ ಅಧಿಕಾರ ಮಾಡುತ್ತಿರುವಂತ ನೇರವಾಗಿ ಕಾಂಗ್ರೆಸ್ ಅಂತ ಹೇಳಿ ಅಲ್ಲಿನ ಎಲ್ಲ ಹಿಂದೂ ಸಂಘಟನೆ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆಗಳು, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೋಡಿ, ನಮ್ಮನ್ನ ಬಿಡಿ, ನಮ್ಮನ್ನು ರಕ್ಷಣೆ ಮಾಡುವ ಪೊಲೀಸರಿಗೆ ಈ ದೇಶದಲ್ಲಿ, ಈ ಸರ್ಕಾರದಲ್ಲಿ, ಬಾಗಲಕೋಟದಲ್ಲಿ ರಕ್ಷಣೆ ಇಲ್ಲ ಅಂದ್ರೆ ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಹೇಗಂತೇಳಿ ಅಲ್ಲಿನ ಎಲ್ಲ ಹಿಂದೂ ಸಂಘಟನೆ ಕಾರ್ಯಕರ್ತರು, ಮುಖಂಡರು, ಶಿವಾಜಿ ಮಹಾರಾಜರ ಅಭಿಮಾನಿಗಳು ನೇರವಾಗಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೋಡಿ, ಮಸೀದಿಯ ಮೇಲುಗಡೆ ನಿಂತ ಮತಾಂಧ ಜಿಹಾದಿ ನೇರವಾಗಿ ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡ್ತಾನೆ, ಚಪ್ಪಲಿಯನ್ನು ಹೆಚ್ಚುತ್ತಾನೆ. ಅದು ಅವರು ಟಾರ್ಗೆಟು ಮುಸ್ಲಿಮರ, ಅಲ್ಲಿನ ಕೆಲ ಮುಸ್ಲಿಂ ಕಿಡಿಗೇಡಿಗಳ ಟಾರ್ಗೆಟು ಪೊಲೀಸರಲ್ಲ. ಅಲ್ಲಿ ಟಾರ್ಗೆಟ್ ಇರೋದು ಹಿಂದೂ ಸಮಾಜ, ಹಿಂದೂ ಸಂಘಟನೆ ಕಾರ್ಯಕರ್ತರು ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಫೋಟೋ ಕಾರಣ. ಹೌದು, ಈ ದೇಶದಲ್ಲಿ ಹಿಂದೂ ಹೃದಯ ಸಾಮ್ರಾಟ್ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಇಡೀ ದೇಶದಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡುತ್ತೆ. ಶಿವಾಜಿ ಅಂದರೆ ಹಿಂದೂಗಳಿಗೆ ಅದೊಂದು ಅತ್ಯಂತ ಗೌರವದ ಪ್ರತೀಕ. ಇಂಥ ಹಿಂದೂ ಹೃದಯ ಸಾಮ್ರಾಟ್ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಬಾಗಲಕೋಟದ ಹಳೆಯ ಏರಿಯಾದಲ್ಲಿ ಏನು ಕಿಲ್ಲಾ ಓಣಿ ಅಂತಿದೆಯಲ್ಲ, ನಮ್ಮ ಮಂದಿರದಿಂದ ಪ್ರಾರಂಭವಾಗಿ ಕಿಲ್ಲಾ ಓಣಿಯಿಂದ ಇನ್ನು ಕೆಲವೇ 5 ನಿಮಿಷದಲ್ಲಿ ಆ ಶೋಭಾಯಾತ್ರೆ ತಲುಪಬೇಕು. ಇನ್ನೇನು 10 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಯೋದ್ರೊಳಗೆ ಈ ರೀತಿಯಾಗಿ ನೇರವಾಗಿ ಮಸೂತಿಯಿಂದ ಕಲ್ಲು ತೂರಾಟ ಮಾಡ್ತಾರೆ. ಕಾರಣ ಏನಂದರೆ, ನಮ್ಮ ಮಸೀದಿ ಮುಂದ್ಗಡೆ ಯಾವೊಬ್ಬ ಹಿಂದೂಗಳು ಕೂಡ ತಿರುಗಬಾರ್ದು, ಯಾವೊಬ್ಬ ಹಿಂದೂಗಳು ಕೂಡ ತಮ್ಮ ಧರ್ಮದ ತಮ್ಮ ಆಚರಣೆಗಳನ್ನು ನಮ್ಮ ಮಸೀದಿಯ ಮುಂದ್ಗಡೆ ಹೋಗಬಾರ್ದು ಅನ್ನುವ ಅವರ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ನಾನು ಮಾನ್ಯ ಬಾಗಲಕೋಟೆ ಜಿಲ್ಲೆ SP ಸಾಹೇಬರಿಗೆ ಒಂದು ವಿನಂತಿ ಮಾಡ್ತೀನಿ. ಈ ರೀತಿಯಾಗಿ ನಿಮ್ಮ ಮೇಲೆ ಹಲ್ಲೆಯಾಡು ಮಾಡಿದಾರಲ್ಲ ಮತಾಂಧರ, ಅವರನ್ನು ಸುಮ್ಮನೆ ಬಿಡಬಾರ್ದು. ಯಾವುದೇ ಕಾರಣಕ್ಕೂ ಇಂತಹ ದುಷ್ಟ ಶಕ್ತಿಗಳನ್ನು ಮಾನ್ಯ ಸಿದ್ಧಾರ್ಥ ಗೋಯಲ್ ಸಾಹೇಬರಿಗೆ ವಿನಂತಿ ಮಾಡ್ತೀನಿ. ಈ ರೀತಿಯಾಗಿ ನಿಮ್ಮ ಮೇಲೆ ಯಾರು ಹಲ್ಲೆ ಮಾಡಿದಾರಲ್ಲ ಅಂತಹ ಮತಾಂಧ ದೇಶದ್ರೋಹಿ ಜಿಹಾದಿಗಳನ್ನು ಒಳಗೆ ಹಾಕಿ ಅವ್ರ ಮೇಲೆ ಊಪಾ ಕಾಯ್ದೆ ಹಾಕು. ಈ ದೇಶದಿಂದ ಮತ್ತು ಈ ಕರ್ನಾಟಕ ರಾಜ್ಯದಿಂದ ಗಡಿಪಾರು ಮಾಡಬೇಕು. ಯಾವುದೋ ದೇಶದ ಮೂಲೆಯಲ್ಲಿ ಅವರನ್ನು ಗಡಿಪಾರು ಮಾಡಿ ಅಂದಾಗ ಮಾತ್ರ ಆ ಮಕ್ಕಳಿಗೆ ಸೊಕ್ಕನ್ನು ಮುರಿದುಗಳು. ಈ ರೀತಿಯಾಗಿ ಶಿವಾಜಿ ಮಹಾರಾಜರ ಜಯಂತಿಯ ಕಾರ್ಯಕ್ರಮದ ಮೇಲೆ ಈ ರೀತಿಯಾಗಿ ಕಲ್ಲು ತೂರಾಟ ಮಾಡ್ತಿರಲ್ಲ, ನೀವು ಇದೇ ದೇಶದನ್ನ ತಿಂತೀರಾ, ಇದೇ ದೇಶದ ನೀರು ಕುಡಿತೀರ. ಶಿವಾಜಿ ಮಹಾರಾಜ ಇಡೀ ದೇಶದ ಎಲ್ಲ ಜನರಿಗೆ ಒಬ್ಬ ಮಹಾನ್ ವ್ಯಕ್ತಿ.